सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। अथ कृष्णयजुर्वेदीया श्वेताश्वतरोपनिषत् प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತು, ಅದಕ್ಕೆ ಶಾಂಕರ ಭಾಷ್ಯ, ಇವೆರಡನ್ನು ಕೂಡ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊಟ್ಟ ಮೊದಲು ಪ್ರಥಮ ಅಧ್ಯಾಯ, ಅದು ಮೊದಲನೇ ಅಧ್ಯಾಯವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಆ ಮೊದಲನೇ ಅಧ್ಯಾಯದಲ್ಲಿ ಉಪೋದ್ಘಾತವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಉಪೋದ್ಘಾತ ಇಲ್ಲಿ ಪೀಠಿಕಾ ರೂಪವಾಗಿ ಆಚಾರ್ಯರು ವಿಸ್ತಾರವಾದ ಭಾಷ್ಯವನ್ನು ಬರೆದುಬಿಟ್ಟಿದ್ದಾರೆ. ಇಷ್ಟೊಂದು ವಿಸ್ತಾರವಾದ ಉಪೋದ್ಘಾತವನ್ನ ನಾವು ಆಚಾರ್ಯರ ಮತ್ತಾವ ಭಾಷ್ಯದಲ್ಲೂ ಕೂಡ ನಾವು ಕಾಣೋದಕ್ಕೆ ಸ್ವಲ್ಪ ಕಷ್ಟ. ಮತ್ತೆ ಇದರಲ್ಲಿ ಯಾಕೆ ಅಂತಂದ್ರೆ ಅನೇಕ ಸಾಧನಗಳನ್ನ ಇಲ್ಲಿ ತೆಗೆದುಕೊಂಡು ಆ ಸಾಧನಗಳು ಹೇಗೆ ಈ ಒಂದು ಆತ್ಮಜ್ಞಾನಕ್ಕೆ ಪೂರಕವಾಗಿದೆ ಅಂತ ಈ ಒಂದು ಪ್ರಮಾಣ ಪೂರ್ವಕವಾಗಿ ಹೇಳಿದ್ದಾರೆ. ಇಲ್ಲಿ ಪ್ರಮಾಣ ಪೂರ್ವಕವಾಗಿ ಅಂದ್ರೆ ಬೇಕಾದಷ್ಟು ಪ್ರಮಾಣ, ಶ್ರುತಿ, ಸ್ಮೃತಿ, ಪುರಾಣ ಮತ್ತೆ ಎಲ್ಲವನ್ನು ತೆಗೆದುಕೊಂಡು ಹೇಳಿದ್ದಾರೆ ಶಾಸ್ತ್ರ ಗ್ರಂಥಗಳು. ಹೀಗಾಗಿ ಇದು ಸ್ವಲ್ಪ ಈ ಒಂದು ಮುಖ್ಯವಾದ ಭಾಗ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಈ ಅದ್ವೈತ ವೇದಾಂತವನ್ನ ಮೇಲ್ನೋಟಕ್ಕೆ ಅಧ್ಯಯನ ಮಾಡ್ತಾ ಇದ್ದವನ್ನ ಆಳವಾಗಿ ಅಲ್ಲ, ತಕ್ಕ ಮಟ್ಟಿಗೆ ಅಧ್ಯಯನ ಮಾಡಿದ್ದವರೆಲ್ಲರೂ ಕೂಡ ಏನ್ ಅನ್ಕೊಂಡ್ಬಿಡ್ತಾರೆ, ಓಹೋ ಅದ್ವೈತ ಅದೇನು ಗೊತ್ತೇನ್ರಿ, ಕೈವಲ್ಯ ಆತ್ಮೇಕತ್ವ ಜ್ಞಾನ, ಅದಕ್ಕೆ ಏನ್ ಮಾಡ್ಬೇಕು ಗೊತ್ತೇನಪ್ಪ, ಅದು ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು. ಆತ್ಮಜ್ಞಾನ ಮಾಡಿಕೊಳ್ಳುವುದೊಂದನ್ನ ಬಿಟ್ಟರೆ ಇನ್ನು ಬೇರೆ ಯಾವ ಕರ್ಮದಿಂದಲಾಗಲಿ ಯಾವ ಸಾಧನದಿಂದಲಾಗಲಿ ಏನೂ ಪ್ರಯೋಜನವಿಲ್ಲ, ಅದರಿಂದ ಮೋಕ್ಷ ಸಿದ್ಧಿಸುವುದಿಲ್ಲ ಅಂತ ಅಷ್ಟು ಮಾತ್ರ ತಿಳ್ಕೊಂಡಿರಿ. ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಅಷ್ಟು ಮಾತ್ರ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಈ ಭಾಗದಲ್ಲಿ ಹಾಗಾದರೆ ಈ ಇಷ್ಟೊಂದು ಸಾಧನ ಸಾಮಗ್ರಿಗಳನ್ನು ಹೇಳಿರತಕ್ಕಂತಹ ಶಾಸ್ತ್ರ ಉಪನಿಷತ್ತುಗಳು ವ್ಯರ್ಥವ? ಯಾತಕ್ಕೆ ಹೇಳಿದ್ದಾರೆ, ಅದು ಹೇಗೆ ಸಾಧನವಾಗುತ್ತೆ ಕೈವಲ್ಯಕ್ಕೆ ಎಂಬತಕ್ಕಂತಹದ್ದನ್ನೆಲ್ಲ ಈ ಉಪೋದ್ಘಾತದಲ್ಲಿ ತಿಳಿಸ್ತಾ ಇದ್ದಾರೆ ಭಗವತ್ಪಾದರು. ಬಹಳ ಮುಖ್ಯವಾದ ಭಾಗ. ಯಾಕೆ ಎಲ್ಲರೂ ತಪ್ಪು ತಿಳುವಳಿಕೆ, ಏನು ಕರ್ಮ ಬೇಡವಂತ ಕಣ್ರಿ, ಸಾಧನ ಬೇಡವಂತ ಕಣ್ರಿ, ಏನು ಬೇಡವಂತ ಕಣ್ರಿ, ಯಾವ ಸಾಧನ, ಜ್ಞಾನ ಆದ್ಮೇಲೆ ಏನು ಮಾಡ್ಬೇಕಾಗಿಲ್ವಂತ ಕಣ್ರಿ. ಇವೆಲ್ಲ ಏನು ಅಂತಂದ್ರೆ ಏನೋ ಎಷ್ಟೋ ಒಂದು ಯಾವನನ್ನ ಒಂದು 10 ಪೇಜ್ ಎಲ್ಲ ಯಾವುದೋ ಒಂದು ಭಾಗ ಓದ್ಬಿಟ್ಟು ನಮ್ಗೆ ಬರ್ತಕ್ಕಂಥ ಜ್ಞಾನ ಇಷ್ಟೆ, ಅದಲ್ಲ. ಮತ್ತೆ ಈ ಒಂದು ಸಾಧನ ಸಾಮಗ್ರಿಗಳಿಗೆ ಏನು ಬೆಲೆ ಇದೆ, ಅವರ ಸ್ಥಾನವೇನು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಹಿಂದಿನ ಭಾಗದಲ್ಲಿ ನಾವು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಗೆ ಹೇಳಿದ್ದಾರೆ, ಭಗವಾನ್ ಯಾಜ್ಞವಲ್ಕ್ಯರು ಸರ್ವಜ್ಞ ಸದೃಶರು, ಅವರು ಈ ಒಂದು ಕೈವಲ್ಯಕ್ಕೆ ಸಾಧನಗಳನ್ನ ಯಾವ ಯಾವ ಸಾಧನಗಳನ್ನ ಹೇಳಿದ್ದಾರೆ, ಮತ್ತೆ ಆ ಸಾಧನಗಳು ಹೇಗೆ ಸಹಾಯಕವಾಗುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ನೋಡಿದ್ದಾಗಿದೆ. ಎಲ್ಲಿ? ಆ ಒಂದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ. ಮತ್ತೆ ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ಈ ಯೋಗಶಾಸ್ತ್ರದಲ್ಲಿಯೂ ಕೂಡ ಯೋಗಶಾಸ್ತ್ರದಲ್ಲಿಯೂ ಕೂಡ ಇದನ್ನೇ ಹೇಳಿದೆ, ಇದನ್ನೇ ಹೇಳಿದೆ. ಹೌದೇ? ಹಾಗಾದರೆ ಇದೇ ಶಂಕರರು, ಭಗವತ್ಪಾದ ಶಂಕರರು
ಯಾತಕ್ಕೆ ಸೂತ್ರ ಭಾಷ್ಯದಲ್ಲಿ ಈ ಯೋಗಶಾಸ್ತ್ರವನ್ನ ಅವರು ನಿರಾಕರಣೆ ಮಾಡಿದ್ದಾರೆ? ಏತೇನ ಯೋಗ ಪ್ರತ್ಯುಕ್ತ, ಏನು ಸಾಂಖ್ಯರಲ್ಲಿರತಕ್ಕಂತಹ ದೋಷವನ್ನ ವಿಸ್ತಾರವಾಗಿ ತಿಳಿಸಿ, ಒಂದು ಪಾದ ಪೂರ್ತಿಯಾಗಿ ಮತ್ತೆ ಇನ್ನೊಂದು ಪಾದದಲ್ಲಿಯೂ ಕೂಡ ಬೇಕಾದಷ್ಟು ವಿಸ್ತಾರವಾಗಿ ಅದರಲ್ಲಿರತಕ್ಕಂತಹ ಸಾಂಖ್ಯ ದರ್ಶನದಲ್ಲಿರ್ತಕ್ಕಂತಹ ದೋಷವನ್ನ ತಿಳಿಸಿ ನಂತರ ಹೇಳ್ತಾರೆ, ನೋಡಿ, ನಾವು ಯಾವ ಒಂದು ಪ್ರಮಾಣದಿಂದ, ಯಾವ ಒಂದು ಯುಕ್ತಿಯಿಂದ ಈ ಸಾಂಖ್ಯ ದರ್ಶನವನ್ನ ನಿರಾಕರಣೆ ಮಾಡಿದ್ದೆವೋ, ಅಂದ್ರೆ ಅದರಲ್ಲಿರ್ತಕ್ಕಂಥ ದೋಷವನ್ನ ಮಾತ್ರ ಹೇಳಿದ್ದೆವೋ, ಅದರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಸ್ವೀಕರಿಸಿದ್ದೇವೆ, ಗುಣ ಇದೆ, ಆದರೆ ದೋಷವನ್ನು ಹೇಳಿದ್ದೇವೆ. ಅದೇ ಅದೇ ತರ ಅದೇ ದೋಷ ಇಲ್ಲಿಯೂ ಕೂಡ ನಾವು ಯುಕ್ತಿ ಏನನ್ನ ಬಳಸಿದ್ವಿ, ಮತ್ತೆ ಯಾವ ಯಾವ ಶ್ರುತಿ ಪ್ರಾಮಾಣ್ಯವನ್ನು ಕೊಟ್ಟಿದ್ವಿ, ಅದೇ ಶ್ರುತಿ ಪ್ರಾಮಾಣ್ಯ, ಅದೇ ಯುಕ್ತಿಯಿಂದ ಈ ಯೋಗಶಾಸ್ತ್ರವೂ ಕೂಡ ನಿರಾಕರಿಸಲ್ಪಟ್ಟಿದೆ. ಏತೇನ ಯೋಗ ಪ್ರತ್ಯುಕ್ತ ಅಂತ ಒಂದೇ ಮಾತನ್ನ ಹೇಳ್ಬಿಟ್ರು. ಯಾಕೆ ಹೇಳಿದ್ರು? ಯೋಗಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ಆ ಯೋಗಶಾಸ್ತ್ರ, ಪಾತಂಜಲ ಯೋಗಶಾಸ್ತ್ರದಲ್ಲಿ ಏನನ್ನ ಹೇಳಿದೆ, ಮತ್ತೆ ಅವನ್ನೆಲ್ಲ ನಿರಾಕರಣೆಯನ್ನು ನಾವು ಮಾಡ್ತಾ ಇಲ್ಲ. ಇವೆಲ್ಲ ಕಲಿ ವೃಥಾ ಇದು ಅಂತ ಏನು ಹೇಳ್ತಾ ಇಲ್ಲ. ಆದರೆ ಆ ಪಾತಂಜಲ ಯೋಗದಲ್ಲಿ ಯಾವ ಯಾವ ಸಾಧನಗಳನ್ನ ಹೇಳಿ ಅದರಿಂದ ಆ ಮೂಲಕ ಏನೋ ಒಂದು ಮುಕ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆಯೋ, ಅದು ಎಂಥ ಮುಕ್ತಿ? ಅದ್ಯಾವುದೋ ಸತ್ತ ಮೇಲೆ ಆಗ್ತಕ್ಕಂಥ ಮುಕ್ತಿ. ಮತ್ತೆ ಯಾರಿಗೋ ಕೆಲವರಿಗೆ ಮಾತ್ರ, ಯಾರಿಗೆ? ಯೋಗಿಗಳಿಗೆ ಮತ್ತೆ ಸಿದ್ಧರಿಗೆ ಆಗತಕ್ಕಂಥ ಒಂದು ಅವಸ್ಥೆ, ಅದು ಅವರ ಅನುಭವಕ್ಕೆ ಬರತಕ್ಕಂಥದ್ದು, ಮತ್ತೆ ಯಾರ ಅನುಭವಕ್ಕೂ ಬರೋದಿಲ್ಲ ಸಾಮಾನ್ಯವಾಗಿ. ಆದರೆ ಆಚಾರ್ಯ ಹೇಳ್ತಾರೆ, ನಾವು ಹೇಳ್ತಾ ಇರ್ತಕ್ಕಂತಹ ಕೈವಲ್ಯ ಇದ್ದೇನು, ಅದು ಯಾರಿಗೆ ಅನುಭವಕ್ಕೆ ಬರುತ್ತೆ, ಯಾರಿಗೆ ಬರೋಲ್ಲ ಅಂದ್ರೆ ಬರೋಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಮತ್ತೆ ಯಾರಿಗೆ ಅಂದ್ರೆ ಅಜಾವಿಪಾಲಾನಾಂ ಅಂದ್ರೇನು? ಈ ಕುರಿ ಕಾಯ್ತಾನಲ್ಲ, ಅಲ್ಲಿ ಕುರಿ ಕಾಯ ನಮ್ಮ ತುಕ್ಷ ಅಂತ ಹೇಳ್ಬೇಕಾದ್ರೆ ಇವತ್ತು ಹೇಳ್ತಾರಲ್ಲ, ಅದಲ್ಲ, ಅವನಿಂದ ಹಿಡಿದು ಎಂತಹ ಜ್ಞಾನ ಇದ್ದಾಗ ಅವನವರೆಗೂ ಕೂಡ ಇದು ಈ ಅದ್ವೈತ ಶಾಸ್ತ್ರ, ಅದ್ವೈತ ಸಿದ್ಧಾಂತ ಅಂತಕ್ಕಂತಹದ್ದು, ಅದ್ರಲ್ಲಿ ಹೇಳಿರ್ತಕ್ಕಂಥ ಕೈವಲ್ಯ ಅಂತಕ್ಕಂತಹದ್ದು ಎಲ್ಲರಿಗೂ ಕೂಡ ಈಗಲೇ ಅನುಭವಕ್ಕೆ ಬರುವಂಥದ್ದು. ಆದರೆ ಯೋಗಶಾಸ್ತ್ರ ಹೇಳಿರ್ತಕ್ಕಂಥದ್ದು ಬೇರೆ, ಸಮಾಧಿ ಅಂತ ಹೇಳಿದ್ದಾರೆ, ಅದೊಂದು ಹೇಳಿದ್ದಾರೆ, ಮತ್ತೆ ಇನ್ನೊಂದ್ರ ಕೈವಲ್ಯ ಅಂತ, ಎಲ್ಲ ಯಾರಿಗೋ ಕೆಲವರಿಗೆ ಮಾತ್ರ ಆಗತಕ್ಕಂಥದ್ದು, ನಮ್ದು ಅದಲ್ಲ, ಆ ಮುಕ್ತಿ ಅಲ್ಲ ಅಂತ ಹೇಳಿ ಅಷ್ಟನ್ನು ಮಾತ್ರ ನಿರಾಕರಣೆ ಮಾಡಿದ್ದಾರೆ. ಬೇರೆ ಸಾಧನೆಗಳನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಶಮತಮಾದ್ಯುಪೇತಸ್ಯ ತಥಾಪಿ ತದ್ವಿದೆ ತದಂಗತಯ ತೇಷಾಂ ಅವಶ್ಯಾನುಷ್ಠೇಯತ್ವಾತ್. ಒಂದು ಸೂತ್ರ ಮುಂದೆ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಅದ್ರಲ್ಲೆಲ್ಲ ಶಮತಮಾದಿ ಅವೆಲ್ಲ ಗುಣಗಳು ಬೇಕೇ ಬೇಕು, ಅವಶ್ಯಾನುಷ್ಠೇಯತ್ವ, ಅವೆಲ್ಲ ಅನುಷ್ಠೇಯವಾದದ್ದೇ. ಹೇಗೆ ಅನುಷ್ಠೇಯ? ಅವಶ್ಯವಾಗಿ ಅಂತಕ್ಕಂಥ ಮಾತನ್ನೆಲ್ಲ ಹೇಳ್ತಾರೆ. ಹಾಗಾಗಿ ನಿರಾಕರಣೆ ಮಾಡತಕ್ಕಂಥದ್ದು ಇಲ್ಲಿ. ಇದು ಯಾರೋ ಒಬ್ಬರು ಸ್ವತ್ತಲ್ಲ, ಯಾರ ಅನುಭವಕ್ಕೂ ಬರತಕ್ಕಂಥದ್ದಲ್ಲ ಅಂತ ಹೇಳಿ ಈ ಮುಕ್ತಿ ಅಂತಹದ್ದು ಅಂತ ಅಲ್ಲಿ ಆಚಾರ್ಯರು ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ. ಇಲ್ಲಿ ಪ್ರಕೃತದಲ್ಲಿ ಈಗ ಈ ಭಾಗದಲ್ಲಿ ನೋಡಿ, ಈ ಒಂದು ಯೋಗಶಾಸ್ತ್ರದಲ್ಲಿಯೂ ಕೂಡ ಈ ಸಾಧನದ ವಿಚಾರವಾಗಿ ಏನನ್ನ ಹೇಳಿದ್ದಾರೆ, ಮತ್ತೆ ಆ ಸಾಧನವು ಹೇಗೆ ಕೈವಲ್ಯಕ್ಕೆ ಸಾಧನವಾಗುತ್ತೆ ಅಂತ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದ್ದೇವೆ ಅಷ್ಟೇ. ಇದಕ್ಕೆ ಅಷ್ಟು ಮಾತ್ರ ನಾವು ತಗೊಳ್ಬೇಕೇ ಹೊರತು, ಏನ್ರಿ ಅಲ್ಲಿ ಹೇಳಿದಾರಲ್ಲ ಏತೇನ ಯೋಗ ಪ್ರತ್ಯುಕ್ತ ಅಂತ, ಇಲ್ಲಿ ಮಾತ್ರ ಯೋಗಶಾಸ್ತ್ರ ಉದ್ಧಾರ ಮಾಡಿಬಿಟ್ರು, ಅವೆಲ್ಲ ಮಾತಾಡ್ದ. ಇಲ್ಲಿ ಸಾಧನದ ದೃಷ್ಟಿಯಿಂದ ಮಾತ್ರ ನಾವು ಯೋಗಶಾಸ್ತ್ರದ ಉದಾಹರಣೆ ತೆಗೆದುಕೊಳ್ತಾ ಇದ್ದೇವೆ. ನೋಡೋಣ ಏನ್ ತಗೊಳ್ತಾರೆ ಅನ್ನಕ್ಕಂಥ. ತಥಾಚ
ಆಥರ್ವಣೆ ವಿಶುದ್ಧ್ಯಪೇಕ್ಷಂ ಆತ್ಮಜ್ಞಾನ ದರ್ಶಯತಿ. ಈ ಆಥರ್ವಣಿಕರು ಕೂಡ ಈ ಆತ್ಮಜ್ಞಾನವು ಹೇಗೆ ಶುದ್ಧಾಂತಃಕರಣವನ್ನು ವಿಶುದ್ಧ ಸತ್ವವನ್ನ ಅಪೇಕ್ಷಿಸುತ್ತದೆ ಎನ್ನುವುದನ್ನು ಅವರು ಹೇಳ್ತಾರೆ. ಅಲ್ಲೂ ಹೇಳಿದೆ. ಎಲ್ಲಿ ಹೇಳಿದೆ ಅಂದ್ರೆ ಹೇಳ್ತಾ ಇದ್ದಾರೆ ನೋಡಿ. ಜನ್ಮಾಂತರ ಸಹಸ್ರೇಶು ಯದಾ ಕ್ಷೀಣಾಸ್ತು ಕಿಲ್ಬಿಷಾಃ ತದಾ ಪಶ್ಯಂತಿ ಯೋಗೇನ ಸಂಸಾರೋಚ್ಛೇದನಂ ಮಹತ್. ಅದ ಶ್ಲೋಕ. ಜನ್ಮಾಂತರ ಸಹಸ್ರೇಶು ಯದಾ ಕಿಲ್ಬಿಷಾಃ ಕ್ಷೀಣಾ ಭವಂತಿ. ಈ ಕಿಲ್ಬಿಷಾಃ ಅಂದ್ರೆ ಪಾಪಗಳು. ಇಲ್ಲಿ ಪಾಪಗಳು ಅಂದ್ರೆ ಪಾಪಗಳು ಅಷ್ಟೇ, ಪುಣ್ಯಗಳು ಅಷ್ಟೇ, ಎರಡೂ ಕ್ಷಯವಾಗಿಬಿಡುತ್ತೋ. ಯಾವಾಗ ಕ್ಷಯವಾಗುತ್ತೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಜನ್ಮಾಂತರ ಸಹಸ್ರೇಶು, ಸಹಸ್ರ ಜನ್ಮಗಳಾದ ಮೇಲೆ ಆ ವಿಶುದ್ಧ ಸತ್ವ ಅಂತಕ್ಕಂಥ ಸಿದ್ಧಿ ಆಗುತ್ತೆ. ಜನ್ಮಾಂತರ ಸಹಸ್ರೇಶು ಆವಾಗ ಏನಾಗುತ್ತೆ, ಅವರ ಪಾಪ ಪುಣ್ಯ ಎರಡೂ ಕೂಡ ಕ್ಷಯವಾಗುತ್ತೆ. ಆಗ ತದಾ ಪಶ್ಯಂತಿ ಯೋಗೇನ ಸಂಸಾರೋಚ್ಛೇದನಂ ಮಹತ್. ಆಗ ಈ ಯೋಗಿಗಳು ಆ ಯೋಗದಿಂದ ಸಂಸಾರೋಚ್ಛೇದನ ಮಹತ್ತರವಾದ ಈ ಸಂಸಾರದ ಒಂದು ವಿನಾಶವನ್ನ, ಉಚ್ಛೇದವನ್ನ ಅವರು ಕಾಣುತ್ತಾರೆ, ಕಂಡುಕೊಳ್ಳುತ್ತಾರೆ. ಆಗ ಯಾವಾಗಲೋ ಜನ್ಮಾಂತರ ಸಹಸ್ರೇಶು, ಆವಾಗ ಅವನಿಗೆ ಅಂತಃಕರಣ ಶುದ್ಧಿ ಆಗುತ್ತೆ. ಆಗ ಯೋಗಿಗಳು ಅದನ್ನು ಪಡ್ಕೊಳ್ತಾರೆ. ಇಲ್ಲಿ ಯೋಗಿಗಳು ಅಂತಂದ್ರೆ ಏನು? ಯೋಗಿಗಳು ಅಂತಂದ್ರೆ ಒಂದೇ, ಜ್ಞಾನಿಗಳು ಅಂತಂದ್ರೆ ಒಂದೇ. ಇದನ್ನ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಕಡೆ ಸುಮಾರು ಹೇಳಿದ್ದಾರೆ. ಅಲ್ಲಿ ಮುಖ್ಯವಾಗಿ ಹೇಳಿದ್ದಾರೆ. 4ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. 4ನೇ ಅಧ್ಯಾಯದ ಕೊನೆಯದು ಏನು? ಯೋಗ ಸನ್ಯಸ್ತ ಕರ್ಮಾಣಂ, ಯೋಗದಿಂದ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ, ಜ್ಞಾನ ಸಂಚಿನ್ನ ಸಂಶಯಂ, ಜ್ಞಾನದಿಂದ ಎಲ್ಲ ಸಂಶಯಗಳನ್ನು ಕೂಡ ಛಿದ್ರ ಮಾಡಿಕೊಂಡು. ಅಲ್ಲಿ ಏನಾಯ್ತು? ಓಹೋ, ಯೋಗದಿಂದ ಈ ಒಂದು ಮೊದಲು ಯೋಗ ಸನ್ಯಾಸಕ್ಕೆ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಬೇಕು, ಆಮೇಲೆ ಜ್ಞಾನ ಅಲ್ಲ. ಯೋಗ ಸನ್ಯಸ್ತ ಕರ್ಮಾಣಂ ಇತ್ಯುಕ್ತೆ ಜ್ಞಾನ ಸನ್ಯಸ್ತ ಕರ್ಮಾಣಂ ಇತ್ಯರ್ಥ. ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ. ಯೋಗ ಸನ್ಯಸ್ತ ಕರ್ಮಾಣಂ ಅಂದ್ರೆ ಯಾವುದೋ ಯೋಗ ಈಗ ಆತರ ಮಾಡೋದಲ್ಲ. ಜ್ಞಾನ ಸನ್ಯಸ್ತ ಕರ್ಮಾಣಂ, ಜ್ಞಾನದಿಂದ ಎಲ್ಲ ಕರ್ಮಗಳನ್ನು ಕೂಡ ಸನ್ಯಾಸ ಮಾಡಿಕೊಂಡು, ಅದೇ ಜ್ಞಾನದಿಂದ ಸಂಶಯವನ್ನೆಲ್ಲವನ್ನು ನಾಶ ಮಾಡಿಕೊಂಡು ಇರತಕ್ಕಂತಹ ಆತ್ಮವಂತಂ, ಎಲ್ಲ ಕಡೆಯಲ್ಲೂ ಆತ್ಮವನ್ನು ಕಾಣತಕ್ಕಂಥ ಆ ಸಿದ್ಧ ಪುರುಷ ಏನಾಗಿದ್ದಾನೆ, ಜ್ಞಾನಿ ಏನಾಗಿದ್ದಾನೆ, ಅವನಿಗೆ ನ ಕರ್ಮಾಣಿ, ಅವನಿಗೆ ಯಾವ ಕರ್ಮನೂ ಇಲ್ಲ. ಅವನಿಗೆ ಕರ್ಮ ಮಾಡ್ತಾ ಇರ್ತಾನೆ ಅವನು, ಆದರೂ ಕೂಡ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್. ಕರ್ಮ ಮಾಡ್ತಾ ಇದ್ದಾನೆ, ಆದರೂ ಕೂಡ ಅವನು ಅಕರ್ಮಿ. ಇನ್ನೊಬ್ಬ ಅಜ್ಞಾನಿ, ಅವನು ಎಲ್ಲಾ ಅಕರ್ಮ, ನಾನು ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅವನು ಬರೀ ಸೋಮಾರಿ ಅಷ್ಟೇ, ಇನ್ನೇನು. ಹೀಗೆ ಆ ಗೀತಾ ಭಾಷೆಯಲ್ಲೂ ಕೂಡ ಹೇಳಿದ್ದಾರೆ. ಮತ್ತೆ ಈಗ ಇನ್ನೊಂದು ವಾಕ್ಯ ಬೃಹದಾರಣ್ಯಕ್ಕೆ ಹೇಳ್ತಾ ಇದ್ದಾರೆ. ಯಸ್ಮಿನ್ ವಿಶುದ್ಧೇ ವಿರಜೇಶ ಚಿತ್ತೆ ಯ ಆತ್ಮವತ್ ಪಶ್ಯಂತ ಯತ ಕ್ಷೀಣ ದೋಷ. ಇಷ್ಟು ನೆನಪಣ. ಈಗ ಯಸ್ಮಿನ್ ವಿಶುದ್ಧೇ ವಿರಜೇಶ ಚಿತ್ತೆ, ಯಸ್ಮಿನ್ ಯಾವ ಒಂದು ವಿಶುದ್ಧೇ ಅಂದ್ರೆ ಶುದ್ಧಾಂತಃಕರಣನಾದ ಮತ್ತು ವಿರಜೆ ಎಲ್ಲ ಕಲ್ಮಶಗಳಿಂದಲೂ ದೂರವಾಗಿರತಕ್ಕಂಥ, ಯಾವ ಕಲ್ಮಶವೂ ಇಲ್ಲದೆ ಇರತಕ್ಕಂತಹ ವಿರಜೆ, ಅಂತಹ ಅಂತಃಕರಣ, ಸಿದ್ಧಾಂತ ಅಂತಃಕರಣದಲ್ಲಿ ಏನ್ ಮಾಡ್ತಾರೆ ಯತಿಗಳು. ಯತಿಗಳು ಅಂತಂದ್ರೇನು?
ಯತನಶೀಲರು. ಯಾವುದಕ್ಕೆ ಯತನಶೀಲರು? ಜ್ಞಾನದಲ್ಲಿ ಯತನಶೀಲರು. ಅದನ್ನೇ ಯಾವತ್ತೂ ಅವರು ಯತನ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರು ಏನ್ ಮಾಡ್ತಾರೆ? ಆತ್ಮವತ್ ಪಶ್ಯಂತಿ. ಎಲ್ಲವನ್ನೂ ಕೂಡ ಆತ್ಮವತ್, ತನ್ನ ಆತ್ಮ ತಾನೇ, ತನಗಿಂತ ಭಿನ್ನವಾಗಿ ಇನ್ನೊಂದಿಲ್ಲ ಎಂಬುದಾಗಿ ಏಕತ್ವದಿಂದ ಏಕತ್ವ ದರ್ಶನವನ್ನು ಮಾಡ್ಕೊಳ್ತಾರೆ ಅವರು. ಎಲ್ಲ ಒಂದೇ ಮಾಡ್ಕೊಳ್ತಾರೆ. ಯಾರವರು? ಕ್ಷೀಣ ದೋಷ. ಕ್ಷೀಣ ದೋಷ ಅಂದ್ರೆ ಯಾವ ದೋಷವೂ ಇಲ್ಲದೆ ಇರತಕ್ಕಂಥವ್ರು. ಯಾಕೆ ಯಾವ ದೋಷವೂ ಇಲ್ಲಿರ್ತಕ್ಕಂಥವ್ರು ಅಂದ್ರೆ ಅವರ ಅಂತಃಕರಣ ವಿಶುದ್ಧ. ಅವರ ಅಂತಃಕರಣ ವಿಶುದ್ಧಂ ವಿರಜಂ. ಯಸ್ಮಿನ್ ವಿಶುದ್ಧೇ ವಿರಜೇ ಚ ಚಿತ್ತೆ. ಇಂತಹ ಚಿತ್ತವುಳ್ಳವರು ಅವರು ಯಾರವರು? ಅವರು ಯತಿಗಳು. ಅವರು ಎಲ್ಲದರಲ್ಲೂ ಕೂಡ ಆತ್ಮನನ್ನೇ ಕಾಣುತ್ತಾರೆ. ಕ್ಷೀಣ ದೋಷ ಅಂದ್ರೆ ಅವರು ಎಲ್ಲ ದೋಷಗಳು ಕ್ಷೀಣವಾಗಿಬಿಟ್ಟದ್ದು ಅದು. ಮತ್ತೆ ಮುಂದುವರೆ ಹೇಳ್ತಾರೆ, ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಶಂತೆ ಯಜ್ಞೇನ ದಾನೇನ ತಪಸಾ ನಾಶಕೇನ. ಬೃಹದಾರಣ್ಯಕದಲ್ಲಿ ಪ್ರಸಿದ್ಧವಾದ ವಾಕ್ಯ. ಯಾಜ್ಞವಲ್ಕ್ಯರ ಪ್ರಕರಣದಲ್ಲಿ ಬರ್ತಕ್ಕಂಥದ್ದು. ತಮೇತಂ ವೇದಾನುವಚ. ತಮೇತಂ, ಈ ಒಂದು ಸ್ಥಿತಿ ಅಂತ ಇದೆಯಲ್ಲ, ಬ್ರಹ್ಮದ ಆತ್ಮೈಕತ್ವ ಅಂತಕ್ಕಂಥದ್ದು, ಅದನ್ನ ತಮೇತಂ ಯಾವುದರಿಂದ ಕಂಡ್ಕೊಳ್ತಾನೆ ಯೋಗಿಗಳು, ಸಿದ್ಧರು ಅಂತಂದ್ರೆ? ತಮೇತಂ ವೇದಾನುವಚನೇನ. ಮುಖ್ಯವಾಗಿ ಅದು ಏನು? ಶಾಸ್ತ್ರವಾಕ್ಯಗಳು. ಶಾಸ್ತ್ರವಾಕ್ಯಗಳೇ ಪ್ರಮಾಣ. ಶಾಸ್ತ್ರಯೋನಿತ್ವಾತ್. ಹೋಗ್ತಾನೆ. ಶಾಸ್ತ್ರದೇವ ಪ್ರಮಾಣಾತ್ ಜಗತೋ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ. ಶಾಸ್ತ್ರ ಒಂದೇ ಪ್ರಮಾಣ. ಮತ್ತೆ ಇನ್ಯಾವುದು ಪ್ರಮಾಣ ಅಲ್ಲ? ಪ್ರತ್ಯಕ್ಷವೂ ಅಲ್ಲ, ಅನುಮಾನವೂ ಅಲ್ಲ. ಇರ್ತಕ್ಕಂಥ 13 ಪ್ರಮಾಣ ಮುಖ್ಯವಾಗಿ ಪ್ರತ್ಯಕ್ಷ, ಅನುಮಾನ, ಆಗಮ. ಅದರಲ್ಲಿ ಪ್ರತ್ಯಕ್ಷ ಆಗಮಕ್ಕಂತೂ ಸಿಕ್ಕೋದೇ ಇಲ್ಲ ಬ್ರಹ್ಮತತ್ವ, ಆತ್ಮತತ್ವ. ಮತ್ತೆ ಶಾಸ್ತ್ರ ಪ್ರಮಾಣ, ಆಗಮ ಪ್ರಮಾಣ ಒಂದೇ. ಅದನ್ನೇ ಇಲ್ಲಿ ಹೇಳ್ತಾರೆ. ವೇದಾನುವಚನೇನ ಬ್ರಾಹ್ಮಣ ವಿವಿಧಿಶಂತಿ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರು ಬ್ರಹ್ಮ ವೇತ್ತುಂ ವೇದಿತುಂ ಇಚ್ಛಂತಿ. ಬ್ರಾಹ್ಮಣ ಬ್ರಹ್ಮ ವೇದಿತುಂ ಇಚ್ಛಂತಿ. ಅದನ್ನ ವಿವಿಧಿಶಂತಿ. ಬ್ರಾಹ್ಮಣರು ವಿವಿಧಿಶಂತಿ, ವೇದಿತುಂ ಇಚ್ಛಂತಿ. ಹೇಗೆ ಅಂತಂದ್ರೆ ವೇದಾನುವಚನೇನ, ಒಂದು ವೇದನ ವಚನದಿಂದ, ಮತ್ತೆ ಯಜ್ಞೇನ ದಾನೇನ. ಯಜ್ಞ ದಾನ ತಪಸ್ಸು. ಯಜ್ಞದಾನ ತಪಕರ್ಮ ನತ್ಯಾಜ್ಯಮಿತಿ ಚಾಪರೇ. ಯಾವತ್ತು ಬಿಡಬಾರ್ದು. ಅದನ್ನ ಮಾಡಿ ಇವರು ಅದನ್ನ ಕಂಡುಕೊಳ್ತಾರೆ. ವೇದಾನುವಚನ ಮತ್ತೆ ಯಜ್ಞ ದಾನ ಅನಾಶಕ ಅಂದ್ರೆ ಉಪವಾಸ. ಉಪವಾಸದಿಂದ ಅದನ್ನು ಕಂಡುಕೊಳ್ತಾರೆ. ಇತಿ ಬೃಹದಾರಣ್ಯಕ್ಕೆ ವಿವಿಧಿಷಾ ಹೇತುತ್ವಂ ಯಜ್ಞಾದೀನಾಂ ದರ್ಶಯತಿ. ಹೀಗೆ ವಿವಿಧಿಷಾ ಹೇತುತ್ವಂ. ವಿವಿಧಿಷಾ ಅಂದ್ರೆ ಆ ಜ್ಞಾನವನ್ನ ಮಾಡಿಕೊಳ್ಳಬೇಕು ಎಂಬ ಇಚ್ಛೆ ಇದೆಯಲ್ಲ, ಅದಕ್ಕೆ ಸಾಧನ ಯಾವುದು? ಯಜ್ಞವೇ ಮುಂತಾದವುಗಳು ಎಂಬುದನ್ನ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ. ಅಲ್ಲಿ ಏನಾಯ್ತು? ಯಜ್ಞ ಅಂತಕ್ಕಂಥದ್ದು ಈ ಒಂದು ಈ ದಾನ ತಪಸ್ಸು ಇಂಥವೆಲ್ಲ ಅದರ ಮೂಲಕ ಹೇಳಿದ್ದಾರೆ ಸಾಧನಗಳಿಗೆ. ಇದು ಒಂದು ಸಣ್ಣ ಆಕ್ಷೇಪ ಆಗ್ತಾರೆ. ನಾನು ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ತಪೋ ವಿದ್ಯಾಚ ವಿಪ್ರಸ್ಯ ನೈಶ್ರೇಯಸಕರಂ ಪರಂ ಇತ್ಯಾದಿನ ಕರ್ಮಣಾಮಪಿ ಅಮೃತತ್ವ ಪ್ರಾಪ್ತಿ ಹೇತುತ್ವಂ ಅವಗಮ್ಯತೆ. ಸ್ವಾಮಿ, ನೀವ್ಯಾವುದೋ ವೇದಾನುವಚನ ತಪಸ್ಸು ಅವೆಲ್ಲ ಹೇಳ್ಬಿಟ್ರಲ್ಲ, ಅವೆಲ್ಲ ಯಾರಿಗೆ? ಯಾರೋ ಬ್ರಾಹ್ಮಣ ವಿವಿಧಿಸಂತೆ, ಅವ್ರು ಕರ್ಮನಿಷ್ಠರು ಅವ್ರಿವ್ರಿಗೆ ಆಗತ್ತೆ. ಈ ಸಾಮಾನ್ಯರಿಗೇನು? ಅವ್ರು ಮಾಡ್ತಕ್ಕಂಥದ್ದು ಕರ್ಮ. ಎಂಥ ಕರ್ಮ? ಶುದ್ಧವಾದ ಕರ್ಮ. ಅಂತಃಕರಣ ಶುದ್ಧ, ಏನು ಕರ್ಮಗಳನ್ನು ಮಾಡಿ ಶುದ್ಧವಾದ ಪಾಪ ಕರ್ಮಗಳನ್ನು ಒಂದೂ ಮಾಡೋದಿಲ್ಲ, ಎಲ್ಲ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರಿದ್ದಾರೆ. ಅವರಿಗೂ ಕೂಡ ಆ ಕರ್ಮದಿಂದಲೂ ಕೂಡ ಮೋಕ್ಷ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ ಎಂಬುದಾಗಿ ಉಪನಿಷತ್ತಿನಲ್ಲೇ ಹೇಳಿದ್ದಾರಲ್ಲ. ನೀವು ಹೇಳೋ ಹಾಗೆ ಇದ್ಯಾವುದೋ ಸ್ಪೆಷಲ್ ಆಗಿರೋ ವಿಶೇಷವಾದ ಒಂದು ಜ್ಞಾನ ಆಗ್ಲಿ, ಸಿದ್ಧ ಸಾಧನ ಆಗಲಿ ಅಲ್ಲ. ಈ ಕರ್ಮಗಳು ಕೂಡ ಸಾಧನ ಅಂತ ಹೇಳಿದ್ದಾರಲ್ಲ. ವಿದ್ಯಾಂಚ ಅವಿದ್ಯಾಂಚ. ವಿದ್ಯಾ ಒಂದೇ ಅಲ್ಲ, ಅವಿದ್ಯಾ. ಅವಿದ್ಯಾ ಅಂದ್ರೆ ಏನು? ಅವಿದ್ಯಾ ಅಂದ್ರೆ ಕರ್ಮ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ.
ಹಾಗಾಗಿ ಇವೆರಡು ಸ್ಥಿತಿ ಎಂದು ಹೇಳಿ ಸಮುಚ್ಚಯವಾದವನ್ನು ಇದ್ದಾರಲ್ಲ, ಇದು ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ಯಂ, ಹೌದಪ್ಪ, ನೀನ್ ಹೇಳ್ತಾ ಇರ್ತಕ್ಕಂಥದ್ದು ನಿಜ. ಅವಗಮ್ಯತ ಏವ ತದಪೇಕ್ಷಿತ ಶುದ್ಧಿದ್ವಾರೇಣ ನಚ ಸಾಕ್ಷಾತ್. ಹೌದಪ್ಪ, ಏನು ತದಪೇಕ್ಷಿತ? ತದಪೇಕ್ಷಿತ ಅಂತಂದ್ರೇನು? ಆ ಒಂದು ಕೈವಲ್ಯ ಅಂತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು. ಆ ಜ್ಞಾನ ಅಂತಕ್ಕಂಥದ್ದು ಯಾವುದನ್ನ ಅಪೇಕ್ಷಿಸುತ್ತೆ? ಶುದ್ಧಿದ್ವಾರೇಣ. ಯಾವ ಶುದ್ಧಿ? ಅಂತಃಕರಣ ಶುದ್ಧಿ. ಈ ಅಂತಃಕರಣ ಶುದ್ಧಿಯನ್ನ ಅಪೇಕ್ಷಿಸುತ್ತಲ್ಲ, ಅದರ ಮೂಲಕವಾಗಿ ಅದು ಯಾವುದರಿಂದ ಬರುತ್ತೆ? ಕರ್ಮದಿಂದ ಬರುತ್ತೆ. ಕರ್ಮಣ ಏನು? ಚಿತ್ತಶುದ್ಧಿ. ಆದ್ದರಿಂದ ಅದು ಪರಂಪರಾ ಸಾಧನೆಯಾಗಿ ಹೇಳಿದ್ದಾರೆ, ನತು ಸಾಕ್ಷಾತ್. ಸಾಕ್ಷಾತ್ ಸಾಧನವಲ್ಲ ಈ ಕರ್ಮ. ಅಲ್ಲಿ ಹೇಳಿರ್ತಕ್ಕಂಥದ್ದು ಇದು ಪರಂಪರಾ ಸಾಧನ. ಕರ್ಮವನ್ನು ಮಾಡಬೇಕು, ಅದು ಎಂಥ ಕರ್ಮವನ್ನು ಮಾಡಬೇಕು, ಇಂಥ ಕರ್ಮವನ್ನು ಮಾಡಬೇಕು, ಯಾವುದು ಶಾಸ್ತ್ರವಿಹಿತವಾದ ಕರ್ಮವನ್ನು ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು, ಅದನ್ನು ಕೂಡ ಯಾವ ವಿಧಿಯಂತೆ ಮಾಡಬೇಕು. ಅದನ್ನು ಮಾಡಿದ್ರೆ ಏನಾಗುತ್ತೆ? ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದ್ರೆ ಏನಾಗುತ್ತೆ? ಜ್ಞಾನ ಉಂಟಾಗುತ್ತೆ, ಉಪನಿಷದ್ ವಾಕ್ಯ ಅರ್ಥವಾಗುತ್ತೆ. ಉಪನಿಷದ್ ವಾಕ್ಯವಾಯ್ತು ಅಂತಂದ್ರೆ ಒಂದೇ, ಜ್ಞಾನವಾಯ್ತು ಅಂತಂದ್ರೆ ಒಂದೇ. ಜ್ಞಾನವಾಯ್ತು ಅಂತಂದ್ರೆ ಒಂದೇ, ಅವನಿಗೆ ಕೈವಲ್ಯವಾಯ್ತು ಅಂದ್ರೆ ಒಂದೇ. ಹೀಗೆ ಪರಂಪರೆಯಿಂದ ಅದಕ್ಕೆ ಒಂದು ಸಾರ್ಥಕ್ಯವನ್ನು ಹೇಳಿದ್ದಾರೆ ಕರ್ಮಕ್ಕೆ. ಆದರೆ ಸಾಕ್ಷಾತ್ತಾಗಿ ಅಲ್ಲ. ಸಾಕ್ಷಾತ್ತಾಗಿ ಯಾವುದು? ಜ್ಞಾನ ಒಂದೇ ಸಾಧನ ಅಷ್ಟೆ. ಮತ್ತು ಅದೊಂದು ಹೇಳಿದ್ರಲ್ಲ, ತಥಾ ತಥಾ ವಿದ್ಯಾಂಚ ವಿದ್ಯಾಂಚ, ಇದು ಈಶಾವಾಸ್ಯದ್ದು. ತಪೋ ವಿದ್ಯಾಚ ವಿಪ್ರಸ್ಯ ನೈಶ್ರೇಯಸ ಕರಂ ಪರಂ, ಇದು ಹೇಳಿದ್ರಲ್ಲ ಅದನ್ನು. ಈ ತಪಸ್ಸು, ವಿದ್ಯಾ ಮತ್ತು ಈ ಎರಡು ಇದೆ, ತಪಸ್ಸು ಮತ್ತು ವಿದ್ಯಾ, ಇವೆರಡೂ ಕೂಡ ವಿಪ್ರಸ್ಯ, ವಿಪ್ರನಿಗೆ. ವಿಪ್ರನಿಗೆ ಅಂತಂದ್ರು ಅವನು ಪ್ರಜ್ಞೆ. ಎಂತಹ ಪ್ರಜ್ಞೆ ಅಂದ್ರು? ವಿವಿಚ್ಯ, ವಿವೇಕದಿಂದ ಇರ್ತಕ್ಕಂಥ. ವಿವೇಕ ಅಂದ್ರೆ ಬಿಡಿಸಿ ತಿಳಿತಕ್ಕಂಥದ್ದು, ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಸತ್ಯ, ಯಾವುದು ಅಮೃತ ಅಂತಕ್ಕಂಥದ್ದನ್ನ ವಿವೇಚಿಸಿ ವಿಂಗಡಿಸಿ ತಿಳಿಯುವ ಸಾಮರ್ಥ್ಯ ಉಳ್ಳವನಿಗೆ ವಿಪ್ರ ಅಂತ ಹೆಸರಾಯ್ತು. ವಿಶೇಷವಾಗಿರತಕ್ಕಂಥ ಒಂದು ಪ್ರಜ್ಞಾವಂತ ಇವನಿಗೆ ಹೆಸರು. ವಿಂಗಡಿಸಿ ತಿಳಿತಕ್ಕಂಥ ಅವನು ವಿಪ್ರತ್ಯ. ಅವ್ರಿಗೆ ಏನಾಗುತ್ತೆ? ಅವರಿಗೆ ಈ ತಪಸ್ಸು ಮತ್ತೆ ವಿದ್ಯಾ ಅಂತಕ್ಕಂಥದ್ದು ನೈಶ್ರೇಯತ ಕರಂ ಅಂದ್ರೇನು? ನಿಶ್ರೇಯಸತ್ವಕ್ಕೆ ಇದು ದಾರಿಯ ಪರಂ ನಿಶ್ರೇಯಸ, ಹೆಚ್ಚಿನ ಒಂದು ಸಾಧನ ಆಗುತ್ತೆ. ಅದೇನು? ಪರಂ ಸಾಧನ ಅಂತ ಹೆಚ್ಚಿನ ಸಾಧನವಾಗುತ್ತೆ. ಇತ್ಯಾದಿನ ಜ್ಞಾನ ಕರ್ಮಣೋ ನಿಶ್ರೇಯಸ ಹೇತುತ್ವ ಅಭಿದಾಯ. ಹೀಗೆ ಜ್ಞಾನ ಮತ್ತೆ ಕರ್ಮ ಎರಡಕ್ಕೂ ಕೂಡ ನಿಶ್ರೇಯಸ ಪ್ರಯೋಜನ ಉಂಟು ಎನ್ನುವುದನ್ನ ಹೇಳಿ, ಕಥಂ ಅನಯೋ ತದ್ದೇತುತ್ವಂ ಇತ್ಯಾದಿ ಇತಿ ಆಕಾಂಕ್ಷಾಯ. ಮತ್ತೆ ಹೇಗೆ ಅದು ಸಾರ್ಥಕವಾಗುತ್ತೆ? ಕರ್ಮದಿಂದಲೂ ಮತ್ತೆ ಜ್ಞಾನದಿಂದಲೂ ಕೂಡ ಆ ಒಂದು ನಿಶ್ಚಯಸ ಅಂತಕ್ಕಂಥದ್ದು ಬರುತ್ತೆ ಅಂದ್ರೆ ಹೇಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಉತ್ತರವಾಗಿ, ತಪಸಾ ಕಲ್ಮಷಂ ಹಂತಿ ವಿದ್ಯೆಯಾಮೃತಮಶ್ನುತೆ ಅಂತ. ತಪಸ್ಸು ಮತ್ತೆ ಕರ್ಮ ಅಂತ ಹೇಳಿದ್ರು. ತಪಸ್ಸು ಮತ್ತೆ ಈ ಒಂದು ವಿದ್ಯೆ, ಕರ್ಮ. ತಪಸ್ಸು ಕರ್ಮ, ಅದು ಒಂದೇ. ವಿದ್ಯೆ ಅಂತ ಹೇಳಿ ಏನು? ಈ ತಪಸ್ಸು ಎಂಬ ಒಂದು ಕರ್ಮದಿಂದ ಕಲ್ಮಷಂ ಹಂತಿ, ಏನೋ ಎಲ್ಲ ಕಲ್ಮಶವು ಹೋಗಿ ಚಿತ್ತ ಶುದ್ಧಿಯಾಗುತ್ತೆ. ಮತ್ತು ವಿದ್ಯೆಯ ಅಮೃತಂ ಅಶ್ನುತೆ, ವಿದ್ಯೆಯಿಂದ ಅಮೃತತ್ವ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಎರಡಕ್ಕೂ ಕೂಡ ನಿಶ್ರೇಯಸ ಪ್ರಾಪ್ತಿ. ಒಂದು ಪರಂಪರಾ ಸಾಧನ, ಒಂದು ಪ್ರತ್ಯಕ್ಷ ಸಾಧನ, ಸಾಕ್ಷಾತ್ ಸಾಧನ ಅಷ್ಟೇ. ಮತ್ತು ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯಾಮೃತಮಶ್ನುತೆ ಅಂತ ಹೇಳಿ ಇಲ್ಲಿ ಅವಿದ್ಯೆಯ ಮೃತ್ಯುಂ ತೀರ್ಥ. ಅವಿದ್ಯೆ ಕರ್ಮಣ, ಕರ್ಮದಿಂದ ಮೃತ್ಯುವನ್ನ ತೀರ್ಥ ದಾಟಿ ವಿದ್ಯೆಯ ಅಮೃತಮಶ್ನುತೆ. ಇಲ್ಲಿ ವಿದ್ಯೆಯ ಅಂತಂದ್ರೆ ಆ ಜ್ಞಾನವಂತರಿಂದ ಅಮೃತವನ್ನು ಪಡೆಯುತ್ತಾನೆ ಅಂತ ಹೇಳಿ, ಇತಿ ವಾಕ್ಯಶೇಷೇಣ ಕರ್ಮಣ ಕಲ್ಮಷ ಕ್ಷಯ ಹೇತುತ್ವಂ.
ಕರ್ಮಕ್ಕೆಲ್ಲವೂ ಕೂಡ ಈ ರೀತಿ ವಾಕ್ಯಶೇಷ ಇದೆ. ವಾಕ್ಯ ಅಂದ್ರೆ ಅದಕ್ಕೆ ಮುಂದೆ ಬಂದಿದೆ ಇದು. ಆದ್ದರಿಂದ ಕರ್ಮಣಃ ಕಲ್ಮಷಯೋ ಕ್ಷಯ ಹೇತುತ್ವ. ಕರ್ಮಕ್ಕೆಲ್ಲಕ್ಕೂ ಕೂಡ ಏನು ಅದು ಕಲ್ಮಶವನ್ನ ಕಳೆಯುವುದಕ್ಕೆ ಕಾರಣವಾಗುತ್ತದೆ. ಕಲ್ಮಶ ಕ್ಷಯ ಹೇತುತ್ವ, ಕಲ್ಮಶ ಕ್ಷಯಕ್ಕೆ ಕಾರಣವಾಗುತ್ತೆ ಎಲ್ಲ ಕರ್ಮಗಳು. ಮತ್ತೆ ವಿದ್ಯೆಯ ಅಮೃತ ಪ್ರಾಪ್ತಿ ಹೇತುತ್ವ, ವಿದ್ಯೆ ಯಾವುದಕ್ಕೆ ಕಾರಣವಾಗುತ್ತೆ? ಅಮೃತತ್ವ ಪ್ರಾಪ್ತಿಗೆ ಕಾರಣವಾಗುತ್ತೆ ಎನ್ನುವುದನ್ನ ಪ್ರದರ್ಶಿಸಿದ್ದಾರೆ. ಮತ್ತು ಯತ್ರತು ಶುದ್ಧ್ಯಾದಿ ಅವಾಂತರ ಕಾರ್ಯಾನುಪ್ರವೇಶ ಶುದ್ಧ್ಯಾದಿ ಅವಾಂತರ ಕಾರ್ಯ ಶಾಖಾಂತರೋಪಸಂಹಾರ ನ್ಯಾಯೇ ನ ಉಪಸಂಹಾರ ಕರ್ತವ್ಯ. ಇನ್ನೊಂದು ಇಲ್ಲಿ ಎಲ್ಲಿಯಾದರೆ ಈ ಶುದ್ಧಿಯೇ ಮುಂತಾದ ಅವಾಂತರ ಕಾರ್ಯ ಅಂದ್ರೆ ಬೇರೆಯ ಕರ್ಮಗಳು, ಆ ಕರ್ಮದ ಒಂದು ಅವಾಂತರ ಬೇರೆಯ ಕರ್ಮಗಳು, ಅದನ್ನ ಈ ಒಂದು ಉಪದೇಶ ಅದನ್ನ ತೋರಿಸಿದ್ದ ಅದು ಬೇಕು ಅಂತ ಹೇಳಿದ್ದಾರೆಯೋ ಅಲ್ಲಿ ಉಪಸಂಹಾರ ನ್ಯಾಯ ಇದೆ. ಅಲ್ಲೇನು ಶಾಖಾಂತರ ಬೇರೆಯ ಶಾಖೆಗಳಲ್ಲಿ ಹೇಳಿರತಕ್ಕಂಥ ಒಂದು ಯಾವುದೋ ಒಂದು ವಿಚಾರ ಇರುತ್ತೆ, ಅದನ್ನ ನಾವು ತೆಗೆದುಕೊಳ್ಳಬೇಕು ಎಂಬುದಾಗಿ ಈ ಶಾಸ್ತ್ರ ಒಂದು ರೀತಿ ಇದೆಯಲ್ಲ, ಅದರ ಮೂಲಕವಾಗಿ ಈ ಒಂದು ಅರ್ಥ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ತಗೊಂಡು ಸೇರಿಸ್ಕೊಂಡು ಮಾಡ್ಕೊಳ್ಬೇಕು ಅಂತ ಅಷ್ಟೆ. ಇಲ್ಲಿ ಏನು ಅಂತಂದ್ರೆ ಎರಡನ್ನೂ ಹೇಳಿದ್ದ ಇಲ್ಲ ಅಂತಲ್ಲ, ಆದರೂ ಕೂಡ ಎಲ್ಲಿ ಈ ಶುದ್ಧಿಯೇ ಮುಂತಾದ ಬೇರೆ ಕಾರ್ಯಗಳನ್ನು ಹೇಳಿದ್ದಾರೋ ಅಲ್ಲಿಯೂ ಕೂಡ ಶಾಖಾಂತರೋಪನ್ಯಾಯನ ಅಂದ್ರೆ ಶಾಖಾಂತ ನಾವು ಈ ಸೂತ್ರ ಭಾಷೆ ಓದ್ವಲ್ಲ, ಒಂದು ಶಾಖೆ ಹೇಳ್ತಕ್ಕಂಥ ಇನ್ನೊಂದು ಶಾಖೆ ಉಪಸಂಹಾರ ಮಾಡಿಕೊಳ್ಬಹುದು ಅಂತ ಹಾಗೆ ಮಾಡಿಕೊಂಡು ಅಲ್ಲಿ ಉಪಸಂಹಾರ ಮಾಡಿ ಪದಮಾನ ಅಂದ್ರೆ ಅದು ಸೇರಿಸ್ಕೊಂಡು ಅಂತ ಅದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಸಣ್ಣದೊಂದು ಆಕ್ಷೇಪಣೆ ಹಾಕ್ತಾರೆ, ಏನು ಕುರ್ವನ್ನೇವೇ ಕರ್ಮಾಣಿ ಜಿಜೀವಿಷೇಚ್ಛತ ಸಮಾಹ. ನೋಡಿ, ಈಶಾವಾಸ್ಯದಲ್ಲಿ ಕುರ್ವನ್ನೇವ ಕರ್ಮಾಣಿ ಅಂದ್ರೆ ಕರ್ಮಾಣಿ ಕುರ್ವನ್ನೇವ ಅಂತ ಏವಕಾರವನ್ನ ಹಾಕಿ ಕರ್ಮವನ್ನು ಮಾಡ್ತಾನೇ ಇರಬೇಕು ಅವನು. ಕುರ್ವಾಣಿ ಕುರ್ವನ್ ಅಂತಕ್ಕಂಥದ್ದು ಒಂದು ಇದು ಈ ಯಾವುದು ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತಾರಲ್ಲ ಇಂಗ್ಲಿಷಲ್ಲಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಅದು ಮಾಡ್ತಾನೇ ಇರ್ಬೇಕು ಅಂತ ಹೇಳಿದ್ದಾರಲ್ಲ. ಮತ್ತು ಜಿಜೀವಿಷೇಚ್ಛತ ಸಮಾಹ ಅಂದ್ರೆ ಶತಂ ಸಮಾಹ ಅಂದ್ರೆ ವರ್ಷಗಳು, 100 ವರ್ಷಗಳು ಅವನು ಏನ್ ಮಾಡ್ಬೇಕು? ಜೀವಿಸ್ಬೇಕು. ಆ 100 ವರ್ಷಗಳು ಕೂಡ ಕರ್ಮಗಳನ್ನು ಮಾಡುತ್ತಲೇ ಜೀವಿಸಿರಬೇಕು ಅಂತ ಹೇಳಿದ್ದಾರಲ್ಲ. ಕರ್ಮಕ್ಕೆ ಇಷ್ಟೊಂದು ಪ್ರಾಧಾನ್ಯ ಕೊಟ್ಬಿಟ್ಟಿದ್ದಾರಲ್ಲ ರೀತಿ. ಹೀಗಂತ ಹೇಳಿ ಯಾವ ಜೀವ ಕರ್ಮಾನುಷ್ಠಾನ ನಿಯಮೇ ಸತಿ, ಹೀಗೆ ಯಾವ ಜೀವವೂ ಕೂಡ ಜಿಜೀವಿಷೇಚ್ಛತಂ ಸಮಾಹ 100 ವರ್ಷಗಳು, ಆಯುರ್ಮಾನ 100 ವರ್ಷ, ಅಷ್ಟು ವರ್ಷಗಳು ಯಾವ ಜೀವ ಇರೋ ತನಕ ಕೂಡ ಮಾಡಬೇಕು ಅಂತ ಹೇಳಿದ್ದಾರಲ್ಲ. ಹಾಗೆ ಹೇಳಿರ್ಬೇಕಾದ್ರೆ ನೀವು ಈ ವಿದ್ಯೆ ಒಂದೇ ಮೋಕ್ಷ ಸಾಧನ ಅಂತ ಹೇಳ್ತಿರಲ್ಲ ಸ್ವಾಮಿ, ಅದೇ ಹೇಗೆ? ಅಲ್ಲಿ ಏನ್ ಹೇಳಿದ್ದಾರೆ? ಕಂಠೋಕ್ತವಾಗಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಕುರ್ವನ್ನೇವೇಹ ಕರ್ಮಾಣಿ ವಿಷೇಚ್ಛತ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತೆಲ್ಲ ಹೇಳಿದ್ದಾರೆ. ಕರ್ಮಾಣಿ ಕುರ್ವನ್ನೇವ ಶತಂ ಸಮಾಹ ಜಿಜೀವಿಷೇ, ಮಾಡ್ತಾ ಕರ್ಮಗಳು ಮಾಡ್ತಾನೆ 100 ವರ್ಷ ಬಾಳ್ಬೇಕು ಅಂತ ಹೇಳಿ ಯಾವ ಜೀವವೂ ಕೂಡ ಕರ್ಮಾನುಷ್ಠಾನವನ್ನು ಹೇಳಿರ್ಬೇಕಾದ್ರೆ ನೀವು ಹೇಗೆ ಇಲ್ಲ ಕರ್ಮಗಳಿರ್ಲಿ, ವಿದ್ಯೆಯ ಮೋಕ್ಷ, ವಿದ್ಯೆಯಿಂದ ಮಾತ್ರ ಮೋಕ್ಷ ಅಂತ ಹೇಳಿದ್ದೀರಲ್ಲ, ಹೇಗೆ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಉಚ್ಯತೆ, ಅದಕ್ಕೆ ನಾವು ಸಮಾಧಾನವನ್ನು ಹೇಳ್ತೇವೆ ಅಂತ ಹೇಳಿ
ಸಮಾಧಾನವನ್ನು ಹೇಳ್ತಾರೆ. ಈ ಸಮಾಧಾನ ಹೇಳ್ತಕ್ಕಂಥದ್ದನ್ನ ಸ್ವಲ್ಪ, ತುಂಬಾ 2 ಮಾತಲ್ಲ, ಸ್ವಲ್ಪ ವಿಶದವಾಗಿ ನಾವು ತಿಳ್ಕೊಳ್ಳೋಣ. ಅದನ್ನ ಮುಂದಿನ ಭಾಗದಲ್ಲಿ ಯಾಕೆ ಇವಾಗ ಮಾಡಿದ್ರೆ ಅದು ಇನ್ನೊಂದು 10 ನಿಮಿಷ ಆಗ್ಬಿಡುತ್ತೆ. ಮುಂದಿನ ವಾರದಲ್ಲಿ, ಮುಂದಿನ ಭಾಗದಲ್ಲಿ ಅದನ್ನ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.